ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೊಂದು ಬಾರ್ಡರ್ ಸ್ಯಾರಿ ಕುಚ್ಚು ಡಿಸೈನು. ಬನ್ನಿ ಸ್ಯಾರಿ ಕುಚ್ಚು ಡಿಸೈನು ಹೇಗೆ ಹಾಕೋದು ಅಂತೇಳಿ ನೋಡೋಣ. ಇದನ್ನು ಯಾರು ಬೇಕಾದರೂ ಕೂಡ ಟ್ರೈ ಮಾಡ್ಬೋದು. ನಾನಿವತ್ತು ಈ ಸ್ಯಾರಿಗೆ ಸ್ಯಾರಿ ಕುಚ್ಚು ಡಿಸೈನ್ ಹಾಕ್ತಾ ಇದ್ದೀನಿ. ಇದೊಂದು ಕ್ರೇಪ್ ಸಿಲ್ಕ್ ಸ್ಯಾರಿ. ಸೊ ಇದಕ್ಕೆ ನಾನಿಲ್ಲಿ 6 ದಾರಾನ ತೊಗೊಂಡಿದ್ದೀನಿ. ಹೀಗೆ ತುದಿ ನಾಟಾಗಿ ಇಟ್ಕೊಂಡಿದ್ದೀನಿ. ಈ ಗಂಟಾಕಿರೋಂತಹ ಥ್ರೆಡ್ನ ಹೀಗೆ ಸ್ಯಾರಿಗೆ ಸಪೋರ್ಟ್ ಮಾಡಿಕೊಂಡು ನೋಡಿ, ನಾನು ಇಷ್ಟು ಬಟ್ಟೆನ ಬಿಡ್ತೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಹೀಗೆ ಫಸ್ಟ್ ಒಂದು ನಾಟ್ ಹಾಕೋಬೇಕು. ನೋಡಿ, ಫಸ್ಟ್ ಹೀಗೆ ಒಂದು ನಾಟ್ ಹಾಕಿದ್ದೀನಿ. ಮತ್ತೆ ಅದರ ಪಕ್ಕ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಹೀಗೆ ಇದೊಂದು ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನ್ ಅನ್ಬೋದು, ಬಾರ್ಡರ್ ಸ್ಯಾರಿ ಕುಚ್ಚು ಡಿಸೈನ್ ಅಂತಾನೆ ಹೇಳ್ಬೋದು. ಇದೊಂದು ಬಾರ್ಡರ್ ಡಿಸೈನ್ ನೋಡಿ. ಸೊ ಇಲ್ಲಿ 2 ಸಿಂಗಲ್ ಲಾಕ್ ಮಾಡಾದ್ಮೇಲೆ ಇಲ್ಲಿ ಒಂದು ಚೈನ್ ಹಾಕೊಳ್ತಿದ್ದೀನಿ. ನೋಡಿ, ಹೀಗೆ ಒಂದು ಚೈನ್ ಹಾಕಿ ಹೀಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ ಮಾಡ್ಕೋಬೇಕು. ಹೀಗೆ ಸೊ ನೋಡಿ, ಒಂದು ಚೈನ್ ಹಾಕಿ ಒಂದು ಲಾಕ್ ಮಾಡಿದ್ದೀನಿ. ಮತ್ತೆ ಒಂದು ಚೈನ್, ಮತ್ತೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಒಂದು ಲಾಕ್. ನೋಡಿ, ಹೀಗೆ ನೋಡ್ಬೋದು ನೀವು ಇಲ್ಲಿ. ಅಂದರೆ ಇಲ್ಲಿ ಝರಿ ಇರೋದ್ರಿಂದ ನಿಮಗೆ ಡಿಸೈನ್ ಕಾಣ್ತಿಲ್ಲ ಅನಿಸುತ್ತೆ. ಒಂದು ಲಾಕು, ಒಂದು ಚೈನ್. ಸ್ಟಾರ್ಟಿಂಗ್ ಮಾತ್ರ ಒಂದು ಲಾಕ್ ಹಾಕಿ ಅದ್ರ ಪಕ್ಕ ಇನ್ನೊಂದು ಲಾಕ್ ಮಾಡಿದ್ದೀನಿ. ಮತ್ತೆ ಒಂದು ಚೈನ್, ಒಂದು ಲಾಕ್, ಒಂದು ಚೈನ್, ಒಂದು ಲಾಕ್. ಹೀಗೆ ಕಂಟಿನ್ಯೂ ಮಾಡಬೇಕು. ಸೊ ನೋಡಿ, ಹೀಗೆ ಒಂದು ಚೈನ್ ಹಾಕೋದು, ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ಒಂದು ಚೈನ್ ಹಾಕೋದು, ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಒಂದು ಲಾಕ್ ಹಾಕೋದು. ಮತ್ತೆ ಒಂದು ಚೈನ್, ಮತ್ತೆ ಒಂದು ಲಾಕ್. ಇದನ್ನ ಲಾಕ್ ಅಂತ ಆದರೂ ಅನ್ಬೋದು, ಅಥವಾ ಸಿಂಗಲ್ ಕ್ರೋಶೆಟ್ ಅಂತ ಕೂಡ ಅನ್ಬೋದು. ಸೊ ನೋಡಿ, ಒಂದು ಚೈನ್ ಹಾಕಿದ್ದೀನಿ. ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋದು. ನೋಡಿ, ಕಾಣ್ತಾ ಇದೆಯಾ? ಸೊ ಮತ್ತೆ ಒಂದು ಚೈನ್, ಮತ್ತೆ ಒಂದು ಲಾಕ್, ಮತ್ತೆ ಒಂದು ಚೈನ್. ತುಂಬಾ ಸಿಂಪಲ್ಲು, ಇದನ್ನು ಯಾರು ಬೇಕಾದರೂ ಕೂಡ ಹಾಕ್ಬೋದು. ಸೊ ಮತ್ತೆ ಒಂದು ಚೈನ್, ಮತ್ತೆ ಒಂದು ಲಾಕ್. ಹೇಳಿದ್ನಲ್ಲ, ತುಂಬಾ ಸಿಂಪಲ್ಲು. ಇದು ಒಂದು ಲೇಸ್ ಥರ ಬರುತ್ತೆ. ನಿಮಗೆ ಏನಾದರೂ ಸ್ಯಾರಿ ಕುಚ್ಚು ಅಂದರೆ ಕುಚ್ಚು ಕಟ್ಟೋದು ನಿಮಗೆ ಏನಾದರೂ ಇಷ್ಟ ಆಗೋದಿಲ್ಲ ಅಂದರೆ ನೀವು ಈ ಡಿಸೈನ್ನ ಪ್ರಿಫರ್ ಮಾಡ್ಬೋದು. ಇದು ಎಲ್ಲ ಥರ ಸಿಂಪಲ್ ಸ್ಯಾರೀಸ್ಗೂ ಕೂಡ ಮ್ಯಾಚ್ ಆಗುತ್ತೆ. ಸೊ ನೋಡಿ, ಮತ್ತೆ ಒಂದು ಚೈನ್, ಮತ್ತೆ ಒಂದು ಲಾಕ್. ನೋಡಿ, ಕಾಣ್ತಿದೆಯಾ? ಸೊ ಇಲ್ಲೇ ಹಾಕಿ ತೋರಿಸ್ತೀನಿ, ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ನೋಡಿ, ಹೀಗೆ ಒಂದು ಚೈನ್ ಹಾಕೋದು, ಡಿಸ್ಟೆನ್ಸ್ ಚೆಕ್ ಮಾಡಿ ಹೀಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ಮತ್ತೆ ಒಂದು ಚೈನ್, ಮತ್ತೆ ಒಂದು ಲಾಕ್, ಮತ್ತೆ ಒಂದು ಚೈನ್, ಮತ್ತೆ ಒಂದು ಲಾಕ್, ಮತ್ತೆ ಒಂದು ಚೈನ್, ಮತ್ತೆ ಒಂದು ಸಿಂಗಲ್ ಲಾಕ್. ತುಂಬಾ ಈಸಿ, ಹೇಳೋದ್ನಲ್ಲ, ಇದನ್ನ ಯಾರು ಬೇಕಾದರೂ ಕೂಡ ಹಾಕ್ಬೋದು. ಅಷ್ಟು ಈಸಿ ಡಿಸೈನ್ ಇದು. ಸ್ಯಾರಿಗೆ ಮಾತ್ರ ಅಲ್ಲ, ನೀವು ಬ್ಲೌಸ್ ಬರುತ್ತಲ್ಲ, ಬ್ಲೌಸ್ ಸ್ಲೀವ್ಸ್ಗೂ ಕೂಡ ಹಾಕೋಬೋದು. ಹಾಗೆ ಏನಾದರೂ ದುಪ್ಪಟ್ಟ ಬಂದರೆ, ಪ್ಲೇನ್ ದುಪ್ಪಟ್ಟ ಏನಾದರೂ ಇದ್ದರೆ ಅದಕ್ಕೂ ಕೂಡ ನೀವು ಈ ಥರ ಲೇಸ್ ವರ್ಕ್ನ ಮಾಡ್ಕೋಬೋದು. ಸೊ ನೋಡಿ, ಒಂದು ಚೈನ್, ಮತ್ತೆ ಒಂದು ಲಾಕ್, ಒಂದು ಚೈನ್,
ಮತ್ತು ಒಂದು ಲಾಕ್ ನೋಡಿ ಕಾಣ್ತಾ ಇದೆಯಾ. ಇದೇ ರೀತಿ ಸ್ಯಾರಿ ಪೂರ್ತಿ ಹಾಕೊಳ್ತಾ ಹೋಗಬೇಕು. ನೋಡ್ಬೋದು ನೀವು ಇಲ್ಲಿ ಸ್ಯಾರಿ ಪೂರ್ತಿ ಹೀಗೆ ಹಾಕ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ಪು ಇಷ್ಟೇ, ತುಂಬಾ ಸಿಂಪಲ್ಲು. ಒಂದು ಲಾಕ್ ಮಾಡ್ಕೊಳ್ಳೋದು, ಒಂದು ಚೈನ್ ಹಾಕಿ ಆಮೇಲೆ ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ಳೋದು. ನೋಡ್ಬೋದು ನೀವು ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ಸೊ ಬನ್ನಿ ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತೇಳಿ ನೋಡೋಣ. ಅದಕ್ಕೂ ಅಷ್ಟೇ ನಾನು ಇಲ್ಲಿ ಸೇಮ್ ಕಲರ್ ದಾರನೇ ಬಳಸ್ತಾ ಇದ್ದೀನಿ. ತುದಿಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡ್ಕೋಬೇಕು. ಸೊ ಫಸ್ಟ್ ಇಲ್ಲಿ ಲಾಕ್ ಮಾಡಿದ್ದೆ ನೋಡಿ, ಸೇಮ್ ಪಾಯಿಂಟ್ ಅಲ್ಲಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ ನೋಡಿ. ಹೀಗೆ ಫಸ್ಟ್ ಒಂದು ಲಾಕ್ ಮಾಡ್ಕೋಬೇಕು, ನಂತರ ಎರಡು ಚೈನ್ ಹಾಕಿ ಹೀಗೆ ನೀಡಲ್ ಮೇಲೆ ದಾರ ತಂದು ನಾವಿಲ್ಲಿ ಒಂದು ಸಿಂಗಲ್ ಚೈನ್ ಹಾಕಿದ್ವಲ್ಲ, ನೋಡ್ಬೋದು ಇಲ್ಲಿ ಒಂದು ಸಿಂಗಲ್ ಚೈನ್ ಹಾಕಿದ್ವಲ್ಲ, ಈ ಚೈನ್ ಗ್ಯಾಪ್ ಒಳಗೆ ಹೋಗಿ ಮತ್ತೆ ಇಲ್ಲಿಂದ ಹೀಗೆ ದಾರಾನ ತಂದು ನೋಡಿ. ಈಗ ನೀಡಲ್ ಮೇಲೆ 3 ದಾರ ಕಾಣುತ್ತೆ, 2ಕ್ಕೆ 1 ಹಾಗೆ 2ಕ್ಕೆ 1. ಸೊ ಇಲ್ಲಿ ನಾನು ಡಬಲ್ ಕ್ರೋಶೆಟ್ನ ಮಾಡಿದೆ. ಮತ್ತು ಒಂದು ಚೈನ್ ಹಾಕೋದು, ನೀಡಲ್ ಮೇಲೆ ದಾರ ತಂದು ಇಲ್ಲಿ ಪಕ್ಕದಲ್ಲಿ ಒಂದು ಚೈನ್ ಹಾಕಿದ್ವಲ್ಲ, ಒಂದು ಲಾಕು ಒಂದು ಚೈನು, ಈ ಗ್ಯಾಪ್ ಒಳಗೆ ಹೋಗಿ ನಾನಿಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಅಂದರೆ ಅಲ್ಲಿಂದ ಒಂದು ದಾರಾನ ತರಬೇಕು. ಸೊ ನೋಡ್ಬೋದು ನೀವಿಲ್ಲಿ ಒಟ್ಟು 3 ದಾರ ಕಾಣ್ತಿದೆ ಅಲ್ಲ, 2ಕ್ಕೆ 1 ಹಾಗೆ 2ಕ್ಕೆ 1 ಹೀಗೆ ಡಬಲ್ ಕ್ರೋಶೆಟ್ ಮಾಡೋದು. ಮತ್ತು ಒಂದು ಚೈನ್, ಈಗ ನೀಡಲ್ ಮೇಲೆ ದಾರಾನ ತಂದು ಇಲ್ಲಿ ಒಂದು ಚೈನ್ ಹಾಕಿದ್ದೀನಿ, ಲಾಕ್ ಆದಮೇಲೆ ಒಂದು ಚೈನ್ ಇದೆಯಲ್ಲ, ಈ ಚೈನ್ ಗ್ಯಾಪ್ ಒಳಗೆ ಹೋಗಿ ಅಲ್ಲಿಂದ ಇನ್ನೊಂದು ದಾರಾನ ತರಬೇಕು. ಸೊ ಈಗ ನೀಡಲ್ ಮೇಲೆ 3 ದಾರ ಕಾಣುತ್ತೆ, 2ಕ್ಕೆ 1 ಹಾಗೆ 2ಕ್ಕೆ 1 ಅಂದರೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಮತ್ತು ಒಂದು ಚೈನ್, ಮತ್ತು ನೀಡಲ್ ಮೇಲೆ ದಾರ ತಂದು ಪಕ್ಕದ ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಮತ್ತೆ ಒಂದು ದಾರಾನ ತಂದು ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಮತ್ತು ಒಂದು ಚೈನ್, ನೀಡಲ್ ಮೇಲೆ ದಾರ ತಂದು ಪಕ್ಕ ಇರುವಂತಹ ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿ ಡಬಲ್ ಕ್ರೋಶೆಟ್ನ ಮಾಡೋದು. ನೋಡಿ ಇಷ್ಟೇ. ಸ್ಟಾರ್ಟಿಂಗ್ ಮಾತ್ರ ಒಂದು ಲಾಕ್ ಮಾಡಿ ಅಲ್ಲಿ 2 ಚೈನ್ ಹಾಕಿದ್ದೀನಿ, ಯಾಕಂದರೆ ಅದು ಕಂಬ ಅಂತ ಕನ್ಸಿಡರ್ ಆಗಬೇಕಲ್ಲ, ಹಾಗಾಗಿ. ಆಮೇಲೆಲ್ಲ ಒಂದು ಚೈನ್ 2 ಡಬಲ್ ಕ್ರೋಶೆಟ್ ಅಷ್ಟೇ. ಸೊ ನೋಡಿ ಈಗ ಹೀಗೆ ಒಂದು ಚೈನ್ ಹಾಕೋದು, ಹೀಗೆ ನೀಡಲ್ ಮೇಲೆ ದಾರ ತಂದು ಇಲ್ಲಿ ಚೈನ್ ಹಾಕಿದ್ದೀವಲ್ಲ, ಒಂದು ಚೈನು ಹಾಗೆ ಅಪ್ಪೊಳಗೆ ಹೋಗಿ ಅಲ್ಲಿಂದ ದಾರಾನ ತಂದು ಹೀಗೆ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು ನೋಡಿ ಇಷ್ಟೇ. ಮತ್ತು ಒಂದು ಚೈನ್, ನೀಡಲ್ ಮೇಲೆ ದಾರ ತಂದು ಪಕ್ಕ ಕಾಣ್ತಿರೋಂತಹ ಚೈನ್ ಮೇಲೆ ಹೋಗಿ ಹೀಗೆ ದಾರಾನ ತಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೊ ನೋಡಿ ಇಷ್ಟೇ. ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಅನ್ಬೋದು. ಸ್ಯಾರಿಗೆ ಒಂದು ಲೇಸ್ ಥರ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಬೇಗ ಕೂಡ ಹಾಕೊಬಿಡ್ಬೋದು. ಸೊ ಕಂಬ ಎಲ್ಲ ಒಂದೇ ಲೆಂತಲ್ಲಿ ಹಾಕೋಬೇಕು ಅಷ್ಟೇ. ಸೊ ನೋಡಿ ಹೀಗೆ ಒಂದು ಚೈನ್ ಹಾಕೋದು, ನೀಡಲ್ ಮೇಲೆ ದಾರ ತಂದು ಇಲ್ಲಿ ಕಾಣ್ತಿದೆ ಅಲ್ಲ ಚೈನು, ಆ ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರಾನ ತಂದು ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡೋದು. ಮತ್ತು ಒಂದು ಚೈನ್, ಮತ್ತು ನೀಡಲ್ ಮೇಲೆ ದಾರ ತಂದು ಆ ಸಿಂಗಲ್ ಚೈನ್ ಮೇಲೆ ಹೋಗಿ ಅಲ್ಲಿಂದ ಇನ್ನೊಂದು ದಾರ ತಂದು ಹೀಗೆ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೊ ನೋಡಿ ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತೇಳಿ. ಸೆಕೆಂಡ್ ಸ್ಟೆಪ್ ನೋಡ್ಬೋದು ನೀವು ಇಲ್ಲಿ, ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈಗ ಥರ್ಡ್ ಸ್ಟೆಪ್ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಥರ್ಡ್ ಸ್ಟೆಪ್ಗೆ ನಾನು ಇಲ್ಲಿ ಈ ಥರ ದಾರನ ತೊಗೊಂಡಿದ್ದೀನಿ. ಈ 6 ದಾರನಿಗೆ ಬೆರಳ ಮೇಲೆ ಸುತ್ತಕೊಂಡು ತುದಿಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ತುದಿಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ನಾನಿಲ್ಲಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ.
ಫಸ್ಟ್ ಸ್ಟೆಪ್ಪು ಹಾಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿದ್ವಲ್ಲ ಅದೇ ರೀತಿ ಅದೇ ಪಾಯಿಂಟಿಗೆ ನಾನಿಲ್ಲಿ ಇದನ್ನು ಕೂಡ ಲಾಕ್ ಮಾಡ್ಕೊಳ್ತೀನಿ. ಸೊ ನೋಡಿ ಹೀಗೆ ಫಸ್ಟಿಗೆ ಒಂದು ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ 2 ಚೈನ್ ಹಾಕ್ಕೊಳ್ತೀನಿ, 1 ಹಾಗೆ 2. ಇಲ್ಲಿ ಒಂದು ಗ್ಯಾಪ್ ಇದೆಯಲ್ಲ, 2 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಗ್ಯಾಪಿಗೆ ಹೋಗಿ ಅಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೊ ಹೀಗೆ ಒಂದು ಲಾಕ್ನ ಮಾಡ್ಕೊಂಡ್ಮೇಲೆ ಮತ್ತೆ 2 ಚೈನ್ ಹಾಕ್ಕೊಳ್ತೀನಿ. ಇಲ್ಲಿ 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಂದು ಇಲ್ಲಿ 2 ಕಂಬ ಇದೆಯಲ್ಲ, ಅಂದರೆ ಇಲ್ಲಿ 2 ಡಬಲ್ ಕ್ರೋಶೆಟ್ ಕಂಬದ ಮಧ್ಯ ಒಂದು ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ದಾರಾನ ತರಬೇಕು. ಸೊ ಒಟ್ಟು ನೀಡಲ್ ಮೇಲೆ 3 ದಾರ ಕಾಣ್ತಿದೆ ಅಲ್ಲ, ಈಗ ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. 2ಕ್ಕೆ 1 ಹಾಗೆ 2ಕ್ಕೆ 1. ಈಗ 3 ಚೈನ್ನ ಹಾಕ್ಕೊಳ್ತೀನಿ, 1 2 3. ಹೀಗೆ 3 ಚೈನ್ ಹಾಕಿ ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬ ಹಾಕಿದ್ವಲ್ಲ, ಇಲ್ಲಿ ಹಿಂದೆ ಇಲ್ಲೊಂದು ಗ್ಯಾಪ್ ಇದೆ ಅಲ್ಲ, ಇಲ್ಲಿ ಹೋಗಿ ಅಲ್ಲಿಂದ ಒಂದು ದಾರಾನ ತಂದು ಒಂದು ಲಾಕ್ನ ಮಾಡ್ಕೋಬೇಕು. ನೋಡಿ ಹೀಗೆ, ಅಂದರೆ ಇಲ್ಲಿ ಒಂದು ಪಿಕೌಟ್ ಫಾರ್ಮೇಷನ್ ಆಗುತ್ತೆ. ಮತ್ತು ನೀಡಲ್ ಮೇಲೆ ದಾರ ತಂದು ಇಲ್ಲಿ 2 ಕಂಬ ಇದೆಯಲ್ಲ, 2 ಕಂಬದ ಮಧ್ಯೆ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಮತ್ತೆ ಒಂದು ದಾರಾನ ತರಬೇಕು. ಸೊ ನೀಡಲ್ ಮೇಲೆ 3 ದಾರ ಕಾಣುತ್ತೆ, 2ಕ್ಕೆ 1 ಹಾಗೆ 2ಕ್ಕೆ 1. ನಾನಿಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡೆ. ಈಗ 3 ಚೈನ್ನ ಹಾಕ್ಕೊಳ್ಳೋಣ, 1 2 3. 3 ಚೈನ್ ಹಾಕಿ ಇಲ್ಲಿ ಡಬಲ್ ಕ್ರೋಶೆಟ್ ಕಂಬ ಇದೆಯಲ್ಲ, ಈ ಹಿಂದೆ ಇಲ್ಲೊಂದು ಗ್ಯಾಪ್ ಇದೆ ನೋಡಿ, ಅಲ್ಲಿ ಹೋಗಿ ದಾರಾನ ತಂದು ನಾನಿಲ್ಲಿ ಒಂದು ಪಿಕೌಟ್ಸ್ನ ಮಾಡ್ಕೊಳ್ತೀನಿ. ಹೀಗೆ ನೋಡಿ, ಮತ್ತೆ ನೀಡಲ್ ಮೇಲೆ ದಾರ ತರೋದು. ನೆಕ್ಸ್ಟ್ 2 ಕಂಬದ ಮಧ್ಯೆ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ದಾರಾನ ತಂದು ಹೀಗೆ ನೀಡಲ್ ಮೇಲೆ 3 ದಾರ ಕಾಣುತ್ತೆ, 2ಕ್ಕೆ 1 ಹಾಗೆ 2ಕ್ಕೆ 1. ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡಿಕೊಂಡೆ. ಮತ್ತು ಈಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಇಲ್ಲೊಂದು ಕಂಬ ಮಾಡ್ಕೊಂಡ್ವಲ್ಲ, ಅದ್ರ ಹಿಂದೆ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ, ಅಲ್ಲಿ ಹೋಗಿ ದಾರಾನ ತಂದು ಇಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ ಪಿಕೌಟ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಇದೇ ರೀತಿ ಮಾಡ್ಕೊಳ್ತಾ ಹೋಗಬೇಕು ಅಷ್ಟೇ. ಸೊ ನೀಡಲ್ ಮೇಲೆ ದಾರ ತರೋದು, ಈ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಮತ್ತು 3 ಚೈನ್ ಹಾಕಿ ಅದೇ ಗ್ಯಾಪಲ್ಲಿ ಒಳಗೆ ಹೋಗಿ ಮತ್ತು 3 ಚೈನ್ ಹಾಕಿ ಅದೇ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರಾನ ತಂದು ಹೀಗೆ ಲಾಕ್ ಮಾಡ್ಕೋಬೇಕು. ಸೊ ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು. ನೀಡಲ್ ಮೇಲೆ ದಾರ ತಂದು ಈ ಗ್ಯಾಪಿಗೆ ಹೋಗಿ ಅಲ್ಲಿಂದ ಮತ್ತೆ ಒಂದು ದಾರಾನ ತಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. 2ಕ್ಕೆ 1 2ಕ್ಕೆ 1. ಮತ್ತು 3 ಚೈನ್ ಇದೇ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋವಂಥದ್ದು. ಬೀಡ್ ಇಷ್ಟಪಡ್ದಲ್ಲ ಇರೋರಿಗೆಲ್ಲ ಈ ಸ್ಯಾರಿ ಕುಚ್ಚು ಡಿಸೈನ್ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಬೀಡೆಲ್ಲ ಇಷ್ಟ ಆಗೋದಿಲ್ಲ, ನನಗೆ ಕುಚ್ಚು ಕೂಡ ಇಷ್ಟ ಆಗೋದಿಲ್ಲ ಅನ್ನೋರಿಗೆ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗುತ್ತೆ. ಹಾಗೆ ಕಾಟನ್ ಸ್ಯಾರೀಸ್ಗೆ, ಸಿಂಪಲ್ ಸ್ಯಾರೀಸಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇಷ್ಟೇ, ಡಬಲ್ ಕ್ರೋಶೆಟ್ ಹಾಕೋದು, 3 ಚೈನ್ನ ಹಾಕ್ಕೊಂಡು ಈ ಕಂಬ ಹಾಕಿದ್ದೀವಲ್ಲ, ಕಂಬದ ಮಧ್ಯೆ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ದಾರಾನ ತಂದು ಒಂದು ಲಾಕ್ ಮಾಡ್ಕೊಳ್ಳೋದು. ಸೊ ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡ್ಬೋದು ಇಲ್ಲಿ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತೇಳಿ. ನೋಡಿ ಇದೇ ರೀತಿ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ಸ್ಯಾರಿಗೆ ಒಂದು ಲೇಸ್ ಹಾಕಿರೋ ಥರ ಇದೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನೀವು ಇದನ್ನು ಸಿಂಪಲ್ ಸ್ಯಾರೀಸ್ಗೆ, ಕಾಟನ್ ಸ್ಯಾರೀಸ್ಗೆ ಹಾಗೆ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಬರುತ್ತಲ್ಲ ಅದಕ್ಕೆಲ್ಲ ನೀವು ಈ ಸ್ಯಾರಿ ಕುಚ್ಚು ಡಿಸೈನ್ನ ಪ್ರಿಫರ್ ಮಾಡ್ಬೋದು. ನಿಮಗೆಲ್ಲ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನೋಡಿ ಉಲ್ಟಾ ಹೀಗೆ ಕಾಣ್ತಾ ಇದೆ.
ಇದು ಸೀದಾ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.